स्वागत है आपका बी न्यूज नेशन में। मैं हूं आबिद हुसैन शेख। भाजपा के नेता कांग्रेस में शामिल एमबी पाटिल ने किया स्वागत। बीजापुर जिला बबलेश्वर जिला इंचार्ज मंत्री डॉक्टर एमबी पाटिल के मतक्षेत्र से बड़ी खबर। सियासी बदलाव की लहर। प्रशांत गौड़ा पाटिल अपने पिता सुभाष गौड़ा पाटिल और बड़ी संख्या में अपने समर्थकों के साथ आधिकारिक रूप से भाजपा को छोड़ कांग्रेस पार्टी का हाथ थामा। बीजेपी के कार्यकर्ताओं ने टिकोटा कांग्रेस ब्लॉक अध्यक्ष सिद्धू गौड़ा की उपस्थिति में हुआ प्रोग्राम, जहां कांग्रेस के वरिष्ठ नेता जिला इंचार्ज मंत्री डॉक्टर एमबी पाटिल ने पार्टी का झंडा देकर सभी का स्वागत किया। पार्टी में शामिल होने के बाद कहा कि बिना किसी शर्त कांग्रेस का हाथ थामा है। राजनीतिक हालातों के कारण कांग्रेस में आना जरूरी था, कहा कार्यकर्ताओं ने। वहीं इन नेताओं के पार्टी में आने से नई ताकत मिलेगी कांग्रेस को और आने वाले दिनों में और भी लोग जुड़ेंगे कांग्रेस से, कहा एमबी पाटिल। एमएलसी सुनील गौड़ा पाटिल और पार्टी के पदाधिकारियों ने ಅಬ್ದುಲ್ ರಜಾಕ್ ಮುಲ್ಲಾ ಇವರಿಗೆ ಹಾಗೂ ರಾಜು ತಿಕೋಟಾರ್ ಅವರಿಗೆ, ಸುಭಾಷ್ ಮುಗ್ದುಮ್ ರವರಿಗೆ, ದಾವಲ್ ಪಾರ್ಥನಹಳ್ಳಿ ರವರಿಗೆ ಕಾಂಗ್ರೆಸ್ ಪಕ್ಷದ ಚಾಲನೆ ಹಾಕುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸಾಹೇಬರ ಒಂದು ಪ್ರಗತಿಯನ್ನ ಮೆಚ್ಚಿ ಇವತ್ತು ಸಿದ್ದೂಗೌಡನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ತಿಕೋಟ ಇವರ ಸಮ್ಮುಖ ಎಲ್ಲ ಅವರ ಬೆಂಬಲಿಗರು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಈಗ ಸೇರಿದ್ದಾರೆ. ಇನ್ನು ಬಹಳಷ್ಟು ಜನ ತೊಂದರೆ ಹತ್ರ ಇದಾರೆ, ಬರ್ತಾ ಇದ್ದಾರೆ. ನನಗೆ ಕೆಡಿಪಿ ಸಭೆಯಿಂದ ನಾನು ಹೋಗ್ಬೇಕಾದ್ರೆ ಕಾರ್ಯಕ್ರಮ ಮುಗಿದ್ರು. ಸುಲಿಗೌಡರು ಸ್ವಲ್ಪ ತಿದ್ದು ಹೋಗಿ ಮಾಡ್ತಾರೆ ಮತ್ತು ಸುಭಾಷ್ ಗೌಡರು ಒಂದು ದೊಡ್ಡ ಹಿಂದೆ ಅವರು ಬಿಜೆಪಿ ಸೇರುವತ್ತಿಗೆ ಅಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದ ಫಡ್ನೀಸ್ ಅವರ ನೇತೃತ್ವದಲ್ಲಿ ಅವರು ಸೇರಿದ್ರಲ್ಲಿ. ಹೀಗಾಗಿ ಅವ್ರು ಹೇಳಿದಾರ, ಫಡ್ನೀಸ್ ಅವರ ನೇತೃತ್ವದಲ್ಲಿ ನಾನು ಊರಲ್ಲಿ ಬಿಜೆಪಿ ಸೇರಿದ್ದೆ ಏನ್ರಿ ದೇವೇಂದ್ರ ಫಡ್ನೀಸ್. ಈಗ ನಾನು ಅದಕ್ಕೆ ಊರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರ ಬೆಂಬಲಿಗರು ಏನಿದಾರ ಕೋಣಸ್ಗಿ, ಅಳಿಗನಾಳ ಮತ್ತು ಎಲ್ಲಾ ಕಡೆ ಇರುವಂತ ಸಾವಿರಾರು ಮಂದಿನ ತೆಗೆದುಕೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ. ಇವತ್ತು ಇದು 1ನೇ ಬ್ಯಾಚ್. ನಾವು 6 ಬ್ಯಾಚಸ್ ಅದಾವ. ಈಗ 6 ಬ್ಯಾಚಸ್ನಾಗ ಇದು 1ನೇ ಬ್ಯಾಚ್. ಇವತ್ತು ಬರುವಂತ ದಿವಸದಲ್ಲಿ ಎಲ್ಲ ಇದನ್ನು ಮಾಡಿ ಇವತ್ತು ಸಂಪೂರ್ಣವಾಗಿ ಬಿಜೆಪಿ ಏನಿದೆ ನಮ್ಮ ಮತಕ್ಷೇತ್ರದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. 1ನೇ ಬ್ಯಾಚ್ ಇವರು. ನಾನು ಸುಭಾಷ್ ಗೌಡ್ರಿಗೆ, ಪ್ರಶಾಂತ್ ಅವ್ರಿಗೆ ಮರಳಿ ಮನೆಗೆ ಬಂದ ಮೊದಲ ಕೂಡ ಇದ್ರು. ಕಾರಣದ ಅವರು ಆಮೇಲೆ ನಮ್ಮ ತಮ್ಮಣ್ಣ ಅಂಗ್ರಿಗೆ ಅವರು ಹೊಸಬಂತೇಳಿ ಸುಮ್ಮನೆ ಬಾಗಲಕೋಟು ಮರಳಿ ಮನೆಗೆ ಬಂದಾರ. ಅವರೇ ನಾವು ಕನ್ನಡಿಗರು ಇವತ್ತು ಒಂದು ದೊಡ್ಡ ಗ್ರಾಮ ಶಕ್ತಿ ಇವತ್ತು ದಿವಸ ಬರ್ರಿ 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 ಒಂದ್ ಸ್ವಲ್ಪ ಜಾಗ ಮಾಡಿ ಬರ್ರಿ 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 ನಂಬರ್ ಬೇಡ, ನಂಬರ್ ಬಿಡ ಹೀಗಾಗಿ ಇವರು ನುಡಿದವರು ಕೂಡ ಬರ್ತಾರೆ ಮತ್ತು ಕನ್ನಡ ದೊಡ್ಡ ಕಾರ್ಯಕ್ರಮ ಮಾಡಿ ಸುಭಾಷ್ ಗೌಡ್ರು ಅವರೆಲ್ಲಾ ಟೀಮು ಕಾಂಗ್ರೆಸ್ ಪಕ್ಷ ಸೇರ್ತದೆ. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮಗೆ ಮತ್ತೆ ವಿಶೇಷವಾಗಿ ಕನ್ನಡಿಗೌಡರು ಬೀಗ್ತಾನೆ ಎಲ್ಲಾ ಕಡೆ ಮತಕ್ಷೇತ್ರ ತುಂಬಾ, ಜಿಲ್ಲಾ ತುಂಬಾ, ರಾಜ್ಯದ ವಿಶೇಷವಾಗಿ. ಹೀಗಾಗಿ ಇವತ್ತು ಅವರು ನಮ್ಮ ಪಕ್ಷ ಸೇರೋದ್ರಿಂದ ಇವತ್ತು ಮತ್ತೆ ವಾಪಸ್ ಬರ್ತಾ ಇರೋದ್ರಿಂದ ಇಡೀ ಮತಕ್ಷೇತ್ರದಲ್ಲಿ ಒಂದು ದೊಡ್ಡ ಶಕ್ತಿ ನಮ್ಗೆ ಬರ್ತದೆ. ಹೀಗಾಗಿ ನಾನು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಮನೆಗೆ ಬಹಳ ಉತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಮತ್ತು ಇವತ್ತಿನ ಮುಗೀತು ಕಾಂಗ್ರೆಸ್ ಬಂದಾಗ ಏನೋ ಹೊಸಬರು ಹಲವರು ಅಂತೆಲ್ಲ ಎಲ್ಲ ಮತ್ತೆ ಒಂದೇ ಒಂದು ಕುಟುಂಬ ಅನ್ನೋ ರೀತಿಯಲ್ಲಿ ಒಂದು ಸಹ ಕೆಲಸವನ್ನು ಮಾಡ್ತೇವೆ. ಎಲ್ಲಾ ರೀತಿಯ ಸಕಲ ಅವ್ರಿಗೆ ಗೌರವ, ಅವ್ರ ಏನೇ ಕೆಲಸ ಕಾರ್ಯಗಳಿದ್ರು ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ಗೌರವವನ್ನು ಮಾಡಿಕೊಡ್ತದೆ ಅಂತ ಹೇಳಿ ಮತ್ತು ನಮ್ಮ ಹಳೆ ಮಂದಿನೂ ಕೂಡ ಅವ್ರ ಜೊತೆ ಕೂಡ ಮಾತನಾಡಿದ್ರೆ ಅವರು ಎಲ್ಲರೂ ಕೂಡಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೋಗ್ತಾರೆ. ನಾನು ಕೆಡಿಪಿ ಸಭೆಯಿಂದ ನಾನು ಇನ್ನೂ ಊರವರು ಬರ್ತಾ ಇದ್ದಾರೆ. ಅವು ಬರೋಕ್ಕಿಂತ ಇದು 1ನೇ ಬ್ಯಾಚ್. 6 ಬ್ಯಾಚಸ್ ಅದಾವ. 6 ಬ್ಯಾಚಸ್ ನಲ್ಲಿ ಇವತ್ತು ದಿವಸ ನಮ್ಮ ಮತಕ್ಷೇತ್ರ ಸಂಪೂರ್ಣವಾಗಿ ಬಿಜೆಪಿ ಮುಕ್ತ ಮಾಡುವಂತ ಮಾಡ್ತೀವಿ.
और खबरों के लिए देखते रहिए बी न्यूज़ नेशन।